ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. ಡಿಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಡಿಕೆ ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳ್ತಾರೆ, ಎಲ್ಲಾ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. ಡಿಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಡಿಕೆ ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳ್ತಾರೆ, ಎಲ್ಲಾ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. ಡಿಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಡಿಕೆ ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳ್ತಾರೆ, ಎಲ್ಲಾ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. ಡಿಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಡಿಕೆ ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ ಡಿಕೆ ಶಿವಕುಮಾರ್ ಏನ್ ಹೇಳ್ತಾರೆ, ಎಲ್ಲಾ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು. ಜಾರಕಿಹೊಳಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. ಡಿಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಡಿಕೆ ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ
ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ? ಎಲ್ಲ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ DCM DK ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. DK ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. DK ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ DK ಶಿವಕುಮಾರ್ ಏನ್ ಹೇಳ್ತಾರೆ? ಎಲ್ಲ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು. ಜಾರಕಿಹೊಳಿ ವರ್ಸಸ್ DCM DK ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. DK ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. DK ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ DK ಶಿವಕುಮಾರ್ ಏನ್ ಹೇಳ್ತಾರೆ? ಎಲ್ಲ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ DCM DK ಶಿವಕುಮಾರ್ ಅನ್ನುವಂಥ ಒಂದು ಕೋಲ್ಡ್ ವಾರ್ನ ವಾತಾವರಣ ನಿರ್ಮಾಣ ಆಗಿದೆ. DK ಶಿವಕುಮಾರ್ ಬರ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಗೋಕಾಕ್ ಪ್ರವಾಸಕ್ಕೆ ಹೊರಟು ಬಿಡ್ತಾರೆ. ಬೆಳಗಾವಿನಲ್ಲಿ ಇರೋದೇ ಇಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಒಂದಷ್ಟು ಡಿಸ್ಕಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. DK ಶಿವಕುಮಾರ್ನ ಭೇಟಿ ಮಾಡಿಲ್ಲ. ಗೋಕಾಕ್ಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅದಕ್ಕೆ DK ಶಿವಕುಮಾರ್ ಏನ್ ಹೇಳ್ತಾರೆ? ಎಲ್ಲ ಸಚಿವರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿದೀವಿ, ಎಲ್ಲರೂ ಏನು ಇಲ್ಲೇ ಇರಕ್ಕಾಗತ್ತಾ ಅಂತ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವರು ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು.